ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದೇವಂ ವಿದಿತ್ಯೇನಂ ನಾನು ಶೋಚಿತುಮರ್ಹಸಿ. ಇವನು ಅವ್ಯಕ್ತ, ಮತ್ತೆ ಇವನು ಅಚಿಂತ್ಯ, ಹಾಗೂ ಇವನು ಅಕಾರ್ಯ, ಅವಿಕಾರ್ಯ. ಇವನು ಅಚಿಂತ್ಯ ಅಂತಂದ್ರೆ ನೀವು ಚಿಂತೆ ಮಾಡೋದ್ರಿಂದ ಇವನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಮತ್ತು ಅವ್ಯಕ್ತ, ಇವನು ನೀನು ನಮ್ಮ ಕಣ್ಣುಗಳಿಗೆ ಈ ಒಂದು ಭೌತ ಶರೀರದ ಸೂಕ್ಷ್ಮ ಅಂಗಗಳಿಗಾಗಲಿ ಇವನು ಗೋಚರನಾಗಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇವನನ್ನ ಹಿಡಿದು ಯಾರೇ ಆಗಲಿ ಥಳಿಸ್ಲಿಕ್ಕೆ ಈ ರೀತಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಚಿಂತ್ಯೋಯಂ, ಯಾರೋ ಒಬ್ರು ಚಿಂತೆ ಮಾಡಿದ ತಕ್ಷಣ ಇವನ ಬಗ್ಗೆ ಇವನು ಅಲ್ಲಿ ಹೋಗ್ಬಿಟ್ಟು ಬೇರೆಯವರು ಹೇಳದಂಗೆ ಕೇಳೋದಿಕ್ಕೆ ಸಾಧ್ಯವಿಲ್ಲ. ಮತ್ತು ಇವನು ಅವಿಕಾರ್ಯ, ಇವನು ಏನೇ ಮಾಡಿದ್ರು ಇವನನ್ನ ವಿಕಾರ ರೂಪನನ್ನಾಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾರಿಗಾದ್ರೂ. ಇಷ್ಟೆಲ್ಲ ಇದ್ದಾಗ ಯಾರ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದೆಯಾ, ಮತ್ತೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಈ ವಿಕಾರ ಇತ್ಯಾದಿಗಳೆಲ್ಲ ಪ್ರಕೃತಿ ಎಲ್ಲವೂ ಭೌತ ಶರೀರಕ್ಕೆ, ಆತ್ಮನಿಗಲ್ಲ. ಆದ್ರಿಂದ ನೀನು ಅನ್ಕೊಳ್ತಾ ಇರುವಂತಹ, ನೀನು ದುಃಖ ಪಡ್ತಾ ಇರುವಂತಹ ಯಾವ ವಿಚಾರವೂ ಆತ್ಮನ ಗುಣವೇ ಅಲ್ಲ. ಅದನ್ನು ಅರ್ಥ ಮಾಡ್ಕೊಂಡ್ರೆ ದುಃಖ ಎಲ್ಲಿಂದ ನಿನಗೆ ಅಂತ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ವರ್ಷದ್ದು ಭಾದ್ರಪದ ಮಾಸಿ ಕೃಷ್ಣ ಪಕ್ಷೆ ಇಂದು 10ನೇ ತಾರೀಕು ಸೆಪ್ಟೆಂಬರ್ ಮತ್ತು ಬುಧವಾರ ತೃತೀಯ ತಿಥಿ ಮತ್ತು ಇಂದು ರೇವತಿ ನಕ್ಷತ್ರ. ಇಂದಿನ ಭವಿಷ್ಯವನ್ನ ನೋಡೋಣ. ಮೇಷರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ವ್ಯಯಭಾವದಲ್ಲಿ ಚಂದ್ರ ಇರೋದ್ರಿಂದ ಮಿತ್ರತ್ವಗಳಲ್ಲಿ ಒಡಕು ಉಂಟಾಗಬಹುದು, ಆರೋಗ್ಯದಲ್ಲಿ ತೊಂದರೆ ಉಂಟಾಗಬಹುದು. ಇಂಪಾರ್ಟೆಂಟ್ ಮೀಟಿಂಗ್ಸ್, ಡಿಸಿಷನ್ಸ್ ಇದ್ಯಾವುದು ಇವತ್ತು ಬೇಡ, ಒಳ್ಳೆಯದಾಗೋದಿಲ್ಲ. ವೃಷಭ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ಶತ್ರುಗಳಿಂದ ನಿಮಗೆ ಯಾವುದೇ ರೀತಿಯ ತೊಂದರೆನೂ ಆಗೋದಿಲ್ಲ, ಮತ್ತೆ ಲಾಭವೇ ಆಗುತ್ತೆ. ಮತ್ತು ಗುಂಪುಗಳಲ್ಲಿ ಇಂದು ಧನಾಗಮದ ಸೂಚನೆಗಳು ಪ್ರಾಪ್ತಿಯಾಗುತ್ತೆ. ಬಿಸ್ನೆಸ್ ಅಲ್ಲಿ ಇರೋರಿಗೆ ನೆಟ್ವರ್ಕ್ ಈಸ್ ನೆಟ್ವರ್ತ್. ಮಿಥುನ ರಾಶಿಯವರಿಗೆ ಇಂದು ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಆದರೂ ಕೂಡ ಯಶಸ್ಸು ಪ್ರಾಪ್ತಿ ಮತ್ತು ಮನಸ್ಸಿಗೆ ನೆಮ್ಮದಿ ಮತ್ತು ಬಂಧು ಬಾಂಧವರೊಂದಿಗೆ ಸವಿ ಊಟ ಇತ್ಯಾದಿಯಾದಂತಹ ಸುಖವನ್ನು ನೀವು ಇವತ್ತು ನೋಡಬಹುದು. ಕರ್ಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಿರಿಯರ ಆಶೀರ್ವಾದದಿಂದ ಎಲ್ಲವೂ ಎಂದು ಸರಿ ಹೋಗುತ್ತೆ. ಸಿಂಹ ರಾಶಿಯವರಿಗೆ ಮನಸ್ಸಿಗೆ ನಾನಾ ಕ್ಲೇಶಗಳು ಇವತ್ತು ಕಾಡುತ್ತೆ. ರಂಧ್ರ ಭಾವದಲ್ಲಿ ಚಂದ್ರ ಬಂದಿರೋದ್ರಿಂದ ಮನಸ್ಸಿಗೆ ವಿಪರೀತವಾದಂತಹ ಕ್ಲೇಶ. ನಿಮ್ಮ ಪ್ರೀತಿ ಪಾತ್ರದಿಂದ ಯಾವುದೇ ರೀತಿಯ ಅಕ್ಕರೆ ನಿಮಗೆ ಪ್ರಾಪ್ತಿ ಆಗದೆ ಇರೋದ್ರಿಂದ ಮನಸ್ಸಿಗೆ ತುಂಬಾನೇ ಕ್ಲೇಶ ಉಂಟಾಗುತ್ತೆ. ಸಿಂಹ ರಾಶಿಯವರಿಗೆ ಇಂದು ಮನಸ್ಸಿಗೆ ಜಾಸ್ತಿನೇ ಕ್ಲೇಶ ಉಂಟಾಗುತ್ತೆ. ಕನ್ಯಾ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನಿಮಗೆ ಇವತ್ತು ನಿಮ್ಮ ಪ್ರೀತಿ ಪಾತ್ರದಿಂದಲೇ ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಮತ್ತು ಮನೆಯಲ್ಲಿ ಸಂಸಾರದಲ್ಲೂ ಕೂಡ ನೆಮ್ಮದಿಯನ್ನು ಕಾಣಬಹುದು. ಎಲ್ಲ ಪಾರ್ಟ್ನರ್ಶಿಪ್ಗಳಲ್ಲೂ ಮತ್ತು ಸಹೋದ್ಯೋಗಿಗಳ ಜೊತೆಗೆ ಕೆಲಸ ಮಾಡೋದ್ರಲ್ಲೂ ಕೂಡ ನೀವು ಇಂದು ಯಶಸ್ಸನ್ನ ಕಾಣಬಹುದು. ತುಲಾ ರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಆದರೂ ಕೂಡ ನಿಮ್ಮ ಆತ್ಮವಿಶ್ವಾಸದಿಂದ ನೀವೆಲ್ಲವನ್ನು ಗೆದ್ದುಕೊಳ್ಳಬಹುದು. ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ಶತ್ರುಗಳು ನಿಮ್ಮನ್ನ ಹಿಮ್ಮೆಟ್ಟಿಸಬಹುದು ಅಥವಾ ಮಿತ್ರರು ನಿಮಗೆ ಶತ್ರುಗಳಾಗಿ ಪರಿವರ್ತನೆ ಆಗಬಹುದು. ಆದ್ದರಿಂದ ಇವತ್ತು ಬಹಳ ಹುಷಾರಾಗಿ ನೀವು ವ್ಯವಹಾರವನ್ನು ಮಾಡಬೇಕು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಕಾರ್ಯದಕ್ಷತೆ ಇವತ್ತು ನಿಮ್ಮ ಬುದ್ಧಿಯಲ್ಲಿ ಇರುತ್ತೆ. ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾತುಕತೆಗಳನ್ನು ಮಾಡಿಕೊಂಡ್ರೆ ಇವತ್ತು ನಿಮ್ಮ ಎಲ್ಲಾ ಕಾರ್ಯಗಳು ಸುಗಮವಾಗಿ ಆಗುತ್ತೆ. ಆದರೂ ಕೂಡ ಆರ್ಗ್ಯುಮೆಂಟ್ ಇತ್ಯಾದಿಗಳನ್ನ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇವತ್ತು ನಿಮಗೆ ಆಗೋದಿಲ್ಲ. ಧನು ರಾಶಿಯವರಿಗೆ ಇಂದು ನಾನಾ ರೀತಿಯ ಯೋಚನೆಗಳಿರುತ್ತೆ. ರಿಯಲ್ ಎಸ್ಟೇಟು, ಟ್ಯಾಕ್ಸು, ಕೋರ್ಟು ಇತ್ಯಾದಿಗಳಲ್ಲಿ ಇರೋರಿಗಂತೂ ಇವತ್ತು ಸ್ವಲ್ಪ ಕ್ಲೇಶ ಹೆಚ್ಚೇ ಆಗುತ್ತೆ ಮನಸ್ಸಿಗೆ. ಮತ್ತು ಈ ಕ್ಲೇಶದಿಂದ ನಿಮಗೆ ಮುಖ್ಯವಾದಂತಹ ಸಮಯಗಳಲ್ಲಿ, ಕಾರ್ಯಗಳಲ್ಲಿ ನಿಮಗೆ ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಅತಿ ಭಾವುಕತೆ ಇವತ್ತು ಎಲ್ಲದಕ್ಕೂ ತಡೆ ಬರೋದ್ರಿಂದ 2 ದಿನಗಳು ಕಾಯೋದು ಒಳ್ಳೆಯದು. ಮಕರ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಮತ್ತು ನಿಮಗೆ ವೈವಾಹಿಕ ಜೀವನದಲ್ಲೂ ಕೂಡ ಇವತ್ತು ಯಶಸ್ಸು, ಕಾರ್ಯಕ್ಷೇತ್ರದಲ್ಲೂ ಯಶಸ್ಸು, ಆತ್ಮವಿಶ್ವಾಸ ಚೆನ್ನಾಗಿ ಮುಂದೆ ಹೋಗುತ್ತೆ. ಕುಂಭರಾಶಿಯವರಿಗೆ ನಿಮಗೆ ಇವತ್ತು ಸ್ವಲ್ಪ ಸಂಸಾರದ ಕಡೆ ಗಮನ ಜಾಸ್ತಿಯನ್ನು ಕೊಡಬೇಕಾದ್ರೆ ಸಂಸಾರದ ವಿಷಯಗಳಲ್ಲಿ ಮತ್ತು ಅವರ ಆರ್ಥಿಕ ಸುಭದ್ರತೆ, ನಿಮ್ಮ ಮನೆಯವರು ಏನು ಮಾಡಬೇಕು, ನಿಮ್ಮ ಮನೆಯವರ ಜೊತೆ ನೀವು ಹೇಗಿರಬೇಕು ಅನ್ನೋ ವಿಷಯಗಳಲ್ಲಿ ಇವತ್ತು ಜಾಸ್ತಿ ಗಮನವನ್ನು ನೀವು ಕೊಡಬೇಕಾಗುತ್ತೆ. ಮೀನರಾಶಿಯವರಿಗೆ ಇದು ಶಾಂತಿಯುಕ್ತವಾದಂತಹ ದಿವಸ. ಮನಸ್ಸಿಗೆ ಇವತ್ತು ಹೆಚ್ಚವಾಗಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. 2-3 ದಿನಗಳಲ್ಲಿ ಇದ್ದಂತಹ ಕ್ಷೋಭೆಗಳೆಲ್ಲ ಮಾಯವಾಗಿ ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ಮುಂದಿನ 1 ತಿಂಗಳು ಏನು ಮಾಡಬಹುದು ಅನ್ನೋದು ಒಂದು ಕ್ಲಾರಿಟಿ ನಿಮಗೆ ಇವತ್ತು ಪ್ರಾಪ್ತಿಯಾಗುತ್ತೆ. ಪುನಃ ನಾಳೆ ನಿಮ್ಮ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಏನು ಮಾಡಬೇಕು ಅಂತ. ಎಲ್ಲರೂ ಗೀತಾ ಶ್ಲೋಕಗಳನ್ನ ಪಠಣ ಮಾಡಿಕೊಳ್ಳಿ. ಎಲ್ಲರಿಗೂ ಶುಭಮಸ್ತು.